ಸೊ ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಸೊ ಈ ವಿಡಿಯೋದೊಳಗೆ ಮಾರ್ಚ್ ಮಂತದ್ದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಅಂತಹ ವಿಡಿಯೋ ಇದಾಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಇಂಪಾರ್ಟೆಂಟ್ ಒಂದಷ್ಟು MCQ ಕ್ವಶನ್ಸ್ಗಳನ್ನ ನಾನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತೀನಿ. ಸೊ ಈ ವಿಡಿಯೋ ಮುಂಬರುವಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಭಾಳಷ್ಟು ಹೆಲ್ಪ್ಫುಲ್ ಆಗಿರುತ್ತೆ. ಓಕೆ, so let us start with the first question. So first question, recently PM Modi received highest civilian order GCSK from which country? ಸೊ ಯಾವ ಕಂಟ್ರಿ ಅವರು GCSK ಎನ್ನುವಂಥ ಅವಾರ್ಡನ್ನು ನರೇಂದ್ರ ಮೋದಿ ಅವರಿಗೆ ಕೊಟ್ಟಿದ್ದಾರೆ ಅಂಥೇಳಿ ಕ್ವಶನ್ ಅದ. ಸೊ ಇಲ್ಲಿ ನಾವು ಆಪ್ಷನ್ಸ್ಗಳನ್ನ ನೋಡೋದಾದರೆ ಬಾರ್ಬಡೋಸ್, ಕುವೈತ್, ಮಾರಿಷಿಯಸ್, ಭೂತಾನ್. ಸೊ ಯಾವ ಕಂಟ್ರಿಯವರು ಈ ಅವಾರ್ಡನ್ನು GCSK ಅವಾರ್ಡನ್ನು ಕೊಟ್ಟಾರಪ್ಪ ಅಂದರೆ ಅದು ಮಾರಿಷಿಯಸ್ ಕಂಟ್ರಿಯವರು ಈ ಅವಾರ್ಡನ್ನು ಕೊಟ್ಟಿರ್ತಾರೆ. ಓಕೆ, ಸೊ GCSKದ್ದು ಫುಲ್ ಫಾರ್ಮ್ ಕೂಡ ಎಕ್ಸಾಮಲ್ಲಿ ಕೇಳ್ಬೋದು. ಸೊ ಗ್ರ್ಯಾಂಡ್ ಕಮಾಂಡರ್ ಆಫ್ ದಿ ಆರ್ಡರ್ ಆಫ್ ದಿ ಸ್ಟಾರ್ ಆ್ಯಂಡ್ ಕೀ ಆಫ್ ದಿ ಇಂಡಿಯನ್ ಓಷಿಯನ್. ಓಕೆ, ಸೊ ಈ GCSKದ ಅದು ಫುಲ್ ಫಾರ್ಮ್ ಆಗಿರುತ್ತೆ. ಓಕೆ, ಸೊ ರೀಸೆಂಟಾಗಿ PM ಮೋದಿ ಅವರಿಗೆ ಬಂದಂಥ ಅವಾರ್ಡ್ಸ್ಗಳು ಭಾಳಷ್ಟು ಎಕ್ಸಾಮ್ ಪರ್ಪಸ್ ಭಾಳಷ್ಟು ಇಂಪಾರ್ಟೆಂಟ್ ಆಗ್ತಾವೆ. ಓಕೆ, ಸೊ ಇದುವರೆಗೂ PM ಮೋದಿ ಅವರಿಗೆ 21 ಇಂಟರ್ನ್ಯಾಷನಲ್ ಅವಾರ್ಡ್ ಸಿಕ್ಕಿರ್ತದೆ. ಓಕೆ, ಫಾರ್ ಯುವರ್ ಇನ್ಫಾರ್ಮೇಷನ್. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ಟೋಟಲ್ ನಂಬರ್ ಆಫ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಇನ್ ಇಂಡಿಯಾ ಈಸ್. ಸೊ ನಮ್ಮ ಇಂಡಿಯಾ ಒಳಗೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಎಷ್ಟು ಅದಾವ ಅಂಥೇಳಿ ಕ್ವಶನ್ ಅದ. ಸೊ ಇಲ್ಲಿ ಆಪ್ಷನ್ಸ್ ನಾವು ನೋಡೋದಾದರೆ 35, 7, 43, 42. ಓಕೆ, ಸೊ ಇದರ ಒಂದು ಕರೆಕ್ಟ್ ಆನ್ಸರ್ ಬಂದು 43 ಈಸ್ ದಿ ರೈಟ್ ಆನ್ಸರ್. ಸೊ ನಮ್ಮ ಇಂಡಿಯಾ ಒಳಗಡೆ 43 ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ಗಳು ಅದಾವ. ಸೊ ಇಲ್ಲಿ ನಾವು ಆಪ್ಷನ್ಸ್ ನಾವು ನೋಡೋದಾದರೆ 35 ಅಂತ ಏನದಲ್ಲ, ಇದು 35 ಕಲ್ಚರಲ್ ಸೈಟ್ಸ್ ಅವ, ಮತ್ತು 7 ನ್ಯಾಚುರಲ್ ಸೈಟ್ಸ್ ಐತಿ, ಮತ್ತು 1 ಮಿಕ್ಸ್ಡ್ ಸೈಟ್ ಐತಿ. ಓಕೆ, ಸೊ 1 ಮಿಕ್ಸ್ಡ್ ಸೈಟ್ ಯಾವುದೈತಲ್ಲ ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಂದು ಕಮೆಂಟನ್ನು ಹಾಕಿ ಉತ್ತರವನ್ನು ಕೊಡ್ರಿ. ಓಕೆ, ಸೊ 1 ಮಿಕ್ಸ್ಡ್ ಸೈಟ್ ಯಾವುದೈತಪ್ಪ ಅಂಥೇಳಿ ನೀವು ಕಮೆಂಟನ್ನು ಮಾಡಿರಿ. ಸೊ ಇದು ಕರೆಂಟ್ ಅಫೇರ್ಸ್ ನ್ಯೂಸ್ ಒಳಗೆ ಎದಕ್ಕೆ ಐತಂದರೆ, ಸೊ ರೀಸೆಂಟ್ಲಿ ಒಂದು 6 ಸೈಟ್ಸ್ಗಳು ಟೆಂಟೇಟಿವ್ ಲಿಸ್ಟ್ ಒಳಗೆ ಆ್ಯಡ್ ಆಗ್ಯಾವು. ಸೊ ಇವು ಮುಂದೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಆಗುವಂಥ ಚಾನ್ಸಸ್ ಅದಾವೆ. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ಎವ್ರಿ ಇಯರ್ ಮಾರ್ಚ್ 15 ಈಸ್ ಸೆಲೆಬ್ರೇಟೆಡ್ ಆ್ಯಸ್. ಸೊ ಮಾರ್ಚ್ 15 ಏನಂತೇಳಿ ಸೆಲೆಬ್ರೇಟ್ ಮಾಡ್ತಾರೆ ಅಂಥೇಳಿ ಕ್ವಶನ್ ಅದ. ಓಕೆ, ಸೊ ಇಲ್ಲಿ ನಾವು ಆಪ್ಷನ್ಸ್ ನೋಡೋದಾದರೆ ನ್ಯಾಷನಲ್ ಕನ್ಸ್ಯೂಮರ್ ಡೇ, ವರ್ಲ್ಡ್ ಕನ್ಸ್ಯೂಮರ್ ಡೇ, ಸ್ಟೇಟ್ ಕನ್ಸ್ಯೂಮರ್ ಡೇ, ಆಲ್ ಆಫ್ ದಿಸ್ ಅಂತೇಳಿ ಅದ. ಓಕೆ, ಸೊ ಇಲ್ಲಿ ಕನ್ಸ್ಯೂಮರ್ ಡೇ ಅಂತೂ ಎಲ್ಲದರೊಳಗೂ ಕಾಮನ್ ಅದ. ಸೊ ಇದು ನ್ಯಾಷನಲ್ ವರ್ಲ್ಡ್ ಅಥವಾ ಸ್ಟೇಟ್ ಅಂಥೇಳಿ ಭಾಳಷ್ಟು ಕನ್ಫ್ಯೂಷನ್ ಆಗ್ತದೆ. ಓಕೆ, ಸೊ ಮಾರ್ಚ್ 15 ನಾವು ಏನಂತ ಹೇಳಿ ಆಚರಿಸ್ತೇವಪ್ಪ ಅಂದರೆ ಅದು ವರ್ಲ್ಡ್ ಕನ್ಸ್ಯೂಮರ್ ಡೇ ಅಂಥೇಳಿ ನಾವು ಆಚರಿಸ್ತೇವೆ. ಓಕೆ, ಸೊ ಹಾಗಂದರೆ ನ್ಯಾಷನಲ್ ಕನ್ಸ್ಯೂಮರ್ ಡೇ ಯಾವಾಗ ಆಚರಿಸ್ತಾರಪ್ಪ ಅಂತಂದರೆ 24th ಡಿಸೆಂಬರ್. ಸೊ 24th ಡಿಸೆಂಬರ್ ಅಂದು ನ್ಯಾಷನಲ್ ಕನ್ಸ್ಯೂಮರ್ ಡೇ ಅಂಥೇಳಿ ಆಚರಿಸ್ತಾರೆ. ಸೊ ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು. ಓಕೆ, ಸೊ ನ್ಯಾಷನಲ್ ಕನ್ಸ್ಯೂಮರ್ ಡೇ ಯಾವಾಗ ಮತ್ತು ವರ್ಲ್ಡ್ ಕನ್ಸ್ಯೂಮರ್ ಡೇ ಯಾವಾಗ ಕರೆಕ್ಟಾಗಿ ತಿಳ್ಕೊಬೇಕು. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ರೀಸೆಂಟ್ಲಿ ಸುನಿತಾ ವಿಲಿಯಮ್ಸ್ ಟ್ರಾವೆಲ್ ಟು ISS ಬೈ ಡ್ಯಾಶ್ ಸ್ಪೇಸ್ ಕ್ರಾಫ್ಟ್. ಸೊ ಯಾವ ಒಂದು ಸ್ಪೇಸ್ ಕ್ರಾಫ್ಟ್ ಮುಖಾಂತರ ಅವರು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋಗಿದ್ದಾರೆ ಅಂಥೇಳಿ ಕ್ವಶನ್ ಅದ. ಓಕೆ, ಸೊ ಇಲ್ಲಿ ನಾವು ಆಪ್ಷನ್ಸ್ ನೋಡೋದಾದರೆ SpaceX Crew 9, ಬೋಯಿಂಗ್ ಸ್ಟಾರ್ ಲೈನರ್ ಸ್ಪೇಸ್ ಕ್ರಾಫ್ಟ್, ಸೊಯೂಸ್ T11, STS-87. ಸೊ ಇದರ ಒಂದು ಕರೆಕ್ಟ್ ಆನ್ಸರ್ ಬಂದು ಬೋಯಿಂಗ್ಸ್ ಸ್ಟಾರ್ ಲೈನರ್ ಸ್ಪೇಸ್ ಕ್ರಾಫ್ಟ್. ಸೊ ಈ ಸ್ಪೇಸ್ ಕ್ರಾಫ್ಟ್ ಮುಖಾಂತರ ಅವರು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋದರು. ಸೊ ರೀಸೆಂಟಾಗಿ ಅವರು ಹೊಳ್ಳಿ ವಾಪಸ್ ಭೂಮಿಗೆ ಕೂಡ ಬಂದಿದ್ದಾರೆ. ಓಕೆ, ಸೊ ಅವ್ರು ಬಂದಿದ್ದು ಯಾವ ಸ್ಪೇಸ್ ಕ್ರಾಫ್ಟಪ್ಪ ಅಂದರೆ ಅದು SpaceX Crew 9. ಸೊ ಇಲ್ಲಿ ನಾವು ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಓಕೆ, ಸೊ ಅವ್ರು ಹೋಗೋ ಮುಂದೆ ಬೋಯಿಂಗ್ಸ್ ಸ್ಟಾರ್ ಲೈನರ್ ಸ್ಪೇಸ್ ಏರ್ಕ್ರಾಫ್ಟ್ ಮುಖಾಂತರ ಹೋಗಿದ್ರು, ಬರೋದು SpaceX Crew 9 ಅನ್ನುವಂಥ ಸ್ಪೇಸ್ ಕ್ರಾಫ್ಟ್ ಮುಖಾಂತರ ಬಂದಿದ್ದಾರೆ. ಓಕೆ, ಸೊ ಇಲ್ಲಿ ನಾವು ನೆಕ್ಸ್ಟ್ ಆಪ್ಷನ್ ನೋಡಿದ್ರೆ ಸೊಯೂಸ್ T11 ಅಂತ ಐತಿ, ಮತ್ತು STS-87. ಸೊ ಸೊಯೂಸ್ T11 ಸೊ ನಿಮ್ಗೆಲ್ಲರಿಗೂ ಗೊತ್ತಿರುವಂತೆ ರಾಕೇಶ್ ಶರ್ಮಾ ಅವರು ಏನು ಹೋಗಿದ್ರು ಸ್ಪೇಸಿಗೆ. ಸೊ ಅವಾಗ ಅವರು ಯೂಸ್ ಮಾಡಿದಂಥ ಸ್ಪೇಸ್ ಕ್ರಾಫ್ಟ್ ಇದಾಗಿರುತ್ತೆ. ಮತ್ತು STS-87 ಇದು ನಿಮಗೆಲ್ಲರಿಗೂ ಗೊತ್ತಿರುವಂತೆ ಕಲ್ಪನಾ ಚಾವ್ಲಾ ಅವರು ಏನು ಹೋಗಿದ್ರಲ್ಲ ಸ್ಪೇಸಿಗೆ, ಅವಾಗ ಅವ್ರು ಯೂಸ್ ಮಾಡಿದಂಥ ಸ್ಪೇಸ್ ಕ್ರಾಫ್ಟ್ ಇದಾಗಿರುತ್ತೆ. ಓಕೆ, So coming to next question, betting and gambling are dash subjects list.
ಸೊ ಈ ಬೆಟ್ಟಿಂಗ್ ಆ್ಯಂಡ್ ಗ್ಯಾಮ್ಲಿಂಗ್ ಅನ್ನುವಂಥ ಒಂದು ಸಬ್ಜೆಕ್ಟ್ ಯಾವ ಲಿಸ್ಟ್ ಒಳಗಡೆ ಬರ್ತೈತೆ ಅಂತೇಳಿ ಕ್ವಶನ್ ಅದ. ಸೊ ಇಲ್ಲಿ ನಾವು ಆಪ್ಷನ್ಸ್ ನೋಡೋದಾದ್ರೆ ಅದು ಯೂನಿಯನ್ ಲಿಸ್ಟ್ ಒಳಗೆ ಬರ್ತದೋ ಅಥವಾ ಸ್ಟೇಟ್ ಲಿಸ್ಟಿಗೆ ಬರ್ತದೋ ಅಥವಾ ಕನ್ಕರೆಂಟ್ ಲಿಸ್ಟಿಗೆ ಬರ್ತೈತೆ ಅಂಥೇಳಿ ಕ್ವಶನ್ ಅದ. ಓಕೆ, ಸೊ ಇದ್ರ ಒಂದು ಕರೆಕ್ಟ್ ಆನ್ಸರ್ ಬಂದು ಸ್ಟೇಟ್ ಲಿಸ್ಟ್ ಒಳಗಡೆ ಇದು ಬರ್ತದೆ, ಬೆಟ್ಟಿಂಗ್ ಆ್ಯಂಡ್ ಗ್ಯಾಮ್ಲಿಂಗ್. ಓಕೆ, ಸೊ ರೀಸೆಂಟ್ಲಿ ಯೂನಿಯನ್ ಮಿನಿಸ್ಟರ್ ಆದಂಥ ಅಶ್ವಿನಿ ವೈಷ್ಣವ್ ಅವರು ಹೇಳಿದ್ದಾರೆ ದಟ್ ಬೆಟ್ಟಿಂಗ್ ಆ್ಯಂಡ್ ಗ್ಯಾಮ್ಲಿಂಗ್ ವಿಲ್ ಕಮ್ ಅಂಡರ್ ಸ್ಟೇಟ್ ಲಿಸ್ಟ್, ಇದು ಸ್ಟೇಟ್ ಲಿಸ್ಟ್ ಒಳಗಡೆ ಬರ್ತದೆ ಅಂಥೇಳಿ ಹೇಳಿದ್ದಾರೆ. ಓಕೆ, ಸೊ ಈ ಸ್ಟೇಟ್ ಲಿಸ್ಟ್ ಒಳಗಡೆ ಎಷ್ಟು ಸಬ್ಜೆಕ್ಟ್ ಇನ್ಕ್ಲೂಡ್ ಆಗಿದಾವೆ ಅಂಥೇಳಿ ನೀವೆಲ್ಲರೂ ಕಮೆಂಟ್ ಮಾಡೋ ಮೂಲಕ ನಿಮ್ಮ ಉತ್ತರಗಳನ್ನು ತಿಳಿಸ್ರಿ. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, recently who has been selected for Sahitya Academy's Translation Award for the work Vidisha Prahasana. ಓಕೆ, ಸೊ ವಿದಿಶಾ ಪ್ರಹಾಸನ ಅನ್ನುವಂತಹ ಒಂದು ಟ್ರಾನ್ಸ್ಲೇಷನ್ ವರ್ಕನ್ನು ಮಾಡಿದ್ದಾರೆ. ಸೊ ಈ ಮೂವರಲ್ಲಿ ಯಾರು ಅದನ್ನು ಮಾಡ್ಯಾರ ಅಂಥೇಳಿ ಕ್ವಶನ್ ಅದ. ಸೊ ಇಲ್ಲಿ ನಾವು ಆಪ್ಷನ್ಸನ್ನು ನೋಡೋದಾದರೆ KV ಕುಮಾರನ್, ಶೋಭಾ ಲಾಲ್ಚಂದನಿ, ಸಿದ್ಧಲಿಂಗ ಪಟ್ಟಣ್ ಶೆಟ್ಟಿ. ಓಕೆ, ಸೊ ಇದರ ಒಂದು ಕರೆಕ್ಟ್ ಆನ್ಸರ್ ಬಂದು ಸಿದ್ಧಲಿಂಗ ಪಟ್ಟಣ್ ಶೆಟ್ಟಿ ಇಸ್ ದಿ ರೈಟ್ ಆನ್ಸರ್. ಓಕೆ, ಸೊ ಇವ್ರ ವರ್ಕ್ ಯಾವುದಾಗಿರುತ್ತಪ್ಪ ಅಂದರೆ ವಿದಿಶಾ ಪ್ರಹಸನ. ಓಕೆ, ಸೊ ಇದು ಒಂದು ಟ್ರಾನ್ಸ್ಲೇಷನ್ ವರ್ಕ್ ಆಗಿರ್ತದೆ. ಓಕೆ, ಸೊ ಇದ್ರ ಮೇನ್ ಬುಕ್ ಅಂದರೆ ಮಾಲ್ವಿಕಾ ಅಗ್ನಿಮಿತ್ರ ಅಂಥೇಳಿ. ಸೊ ಇದನ್ನು ಕಾಳಿದಾಸ್ ಅವರು ಸಂಸ್ಕೃತ ಲ್ಯಾಂಗ್ವೇಜಲ್ಲಿ ಇದನ್ನು ಬರೆದಿರ್ತಾರೆ. ಸೊ ಇದನ್ನು ವಿದಿಶಾ ಪ್ರಹಸನ ಅಂತೇಳಿ ಇವರು ಟ್ರಾನ್ಸ್ಲೇಟ್ ಮಾಡಿ ಈ ಅವಾರ್ಡನ್ನು ಪಡೆದುಕೊಂಡಾರೆ. ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ ಹ್ಯಾಸ್ ಬೀನ್ ಅವಾರ್ಡೆಡ್ ವಿತ್ ನ್ಯಾಷನಲ್ ಇ-ಗವರ್ನೆನ್ಸ್ ಅವಾರ್ಡ್ 2024? ಓಕೆ, ಸೊ ನ್ಯಾಷನಲ್ ಇ-ಗವರ್ನೆನ್ಸ್ ಅವಾರ್ಡ್ 2024 ಯಾವ ಒಂದು ಸ್ಟೇಟ್ ಪಡೆದುಕೊಂಡೈತೆ ಅಂಥೇಳಿ ಕ್ವಶನ್ ಅದ. ಸೊ ಇಲ್ಲಿ ನಾವು ಆಪ್ಷನ್ಸ್ ನೋಡೋದಾದರೆ ಗುಜರಾತ್, ಉತ್ತರ ಪ್ರದೇಶ್, ಕೇರಳ, ಕರ್ನಾಟಕ. ಓಕೆ, ಸೊ ಇದರ ಒಂದು ರೈಟ್ ಆನ್ಸರ್ ಬಂದು ಕರ್ನಾಟಕ ಇಸ್ ದಿ ರೈಟ್ ಆನ್ಸರ್. ಓಕೆ, ಸೊ ನ್ಯಾಷನಲ್ ಇ-ಗವರ್ನೆನ್ಸ್ ಅವಾರ್ಡ್ 2024 ಇದನ್ನು ಕರ್ನಾಟಕ ರಾಜ್ಯವು ಗಳಿಸೈತಿ. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರೀಸ್ ಈಸ್ ವರ್ಲ್ಡ್ಸ್ ಲಾರ್ಜೆಸ್ಟ್ ಟೀ ಎಕ್ಸ್ಪೋರ್ಟರ್ ಇನ್ 2024? ಸೊ 2024ರಲ್ಲಿ ಲಾರ್ಜೆಸ್ಟ್ ಟೀ ಎಕ್ಸ್ಪೋರ್ಟರು ಯಾವುದಾಗಿತ್ತು ಅಂಥೇಳಿ ಕ್ವಶನ್ ಅದ. ಸೊ ಇಲ್ಲಿ ನಾವು ಆಪ್ಷನ್ಸ್ಗಳನ್ನ ನೋಡೋದಾದರೆ ಕೀನಿಯಾ, ಇಂಡಿಯಾ, ಶ್ರೀಲಂಕಾ, ಆಸಾಂ. ಓಕೆ, ಸೊ ಲಾರ್ಜೆಸ್ಟ್ ಟೀ ಎಕ್ಸ್ಪೋರ್ಟರ್ ಯಾವುದಪ್ಪ ಅಂತಂದರೆ ಅದು ಕೀನಿಯಾ ಈಸ್ ದಿ ರೈಟ್ ಆನ್ಸರ್. ಹಾಗಿದ್ರೆ ಇಂಡಿಯಾದ ಪೊಸಿಷನ್ ಎಷ್ಟು ಅಂತ ಹೇಳಿ ಡೌಟ್ ಬರುತ್ತೆ. ಸೊ ಇಂಡಿಯಾದ ಪೊಸಿಷನ್ ಎಷ್ಟಪ್ಪ ಅಂದರೆ ಸೆಕೆಂಡ್ ಪೊಸಿಷನ್. ಓಕೆ, ಸೊ ಇಂಡಿಯಾದ ಸೆಕೆಂಡ್ ಪ್ಲೇಸ್, ಶ್ರೀಲಂಕಾದ ಬಂದು ಥರ್ಡ್ ಪ್ಲೇಸ್. ಮೊದಲು ಶ್ರೀಲಂಕಾ ಸೆಕೆಂಡ್ ಪ್ಲೇಸ್ ಇತ್ತು, ಆಮೇಲೆ ಇಂಡಿಯಾ ಇತ್ತು. ಸೊ ಈಗ ಇಂಡಿಯಾ ಸೆಕೆಂಡ್ ಪೊಸಿಷನಿಗೆ ಬಂದದ, ಶ್ರೀಲಂಕಾ ಥರ್ಡ್ ಪೊಸಿಷನಿಗೆ ಬಂದೈತೆ. ಓಕೆ, ಸೊ ಇಂಡಿಯಾ ಒಳಗಡೆ ಜಾಸ್ತಿ ಟೀಯನ್ನು ಎಕ್ಸ್ಪೋರ್ಟ್ ಮಾಡುವಂಥ ಸ್ಟೇಟ್ಸ್ ಯಾವುದು ಅಂತೇಳಿ ಕ್ವಶನ್ಸ್ ಕೇಳಿದರೆ, ಸೊ ಫಸ್ಟ್ ಬರೋದು ಆಸಾಮ್, ನೆಕ್ಸ್ಟ್ ಬರೋದು ವೆಸ್ಟ್ ಬೆಂಗಾಲ್. ಓಕೆ, ಸೊ ಫಸ್ಟ್ ಆಸಾಮ್ ಸ್ಟೇಟ್ ಬರ್ತದೆ, ನೆಕ್ಸ್ಟ್ ವೆಸ್ಟ್ ಬೆಂಗಾಲ್ largest tea exporter states in India. Okay, so coming to next question, India's ranking in World Happiness Report. ಸೊ ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟಲ್ಲಿ ಇಂಡಿಯಾದ ಸ್ಥಾನ ಎಷ್ಟು ರ್ಯಾಂಕನ್ನು ಪಡೆದುಕೊಂಡೈತೆ ಅಂತೇಳಿ ಕ್ವಶನ್ ಅದ. ಸೊ ಇಲ್ಲಿ ನಾವು ಆಪ್ಷನ್ಸ್ ನೋಡೋದಾದರೆ 126th ರ್ಯಾಂಕ್, 118th, 120th, 125th. ಸೊ ಇದರ ಒಂದು ಕರೆಕ್ಟ್ ಆನ್ಸರ್ ಬಂದು 118 ಇಸ್ ದಿ ರೈಟ್ ಆನ್ಸರ್. ಸೊ ನಾವು ಹೋದ ವರ್ಷ ನೋಡಿದರೆ 126th ರ್ಯಾಂಕಿಗಿತ್ತು. ಸೊ ಈಗ 118th ರ್ಯಾಂಕಿಗೆ ಬಂದೈತಿ. ಓಕೆ, ಸೊ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ನಾವು ನೋಡೋದಾದರೆ, ಸೊ ಈ ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟನ್ನು ಯಾರು ರಿಲೀಸ್ ಮಾಡ್ತಾರೆ ಅಂದರೆ ಯುನೈಟೆಡ್ ನೇಷನ್ ಅವರು ಈ ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟನ್ನು ರಿಲೀಸ್ ಮಾಡ್ತಾರೆ. ಓಕೆ, ಸೊ ಒಂದು ಹ್ಯಾಪಿಯೆಸ್ಟ್ ಕಂಟ್ರಿ ಯಾವುದಪ್ಪ ಅಂದರೆ, ಸೊ ಫಸ್ಟ್ ರ್ಯಾಂಕ್ ಬರೋದು ಯಾವುದಪ್ಪ ಅಂದರೆ ಫಿನ್ಲ್ಯಾಂಡ್ ಇಸ್ ದ ಹ್ಯಾಪಿಯೆಸ್ಟ್ ಕಂಟ್ರಿ. ಸೊ ಓಕೆ, ಸೊ ಅನ್ಹ್ಯಾಪಿಯೆಸ್ಟ್ ಕಂಟ್ರಿ ಅಂತ ಬರೋದಾದರೆ ಅದು ಅಫ್ಘಾನಿಸ್ತಾನ್. ಸೊ ಇದಕ್ಕೆ ಲಾಸ್ಟ್ ರ್ಯಾಂಕ್ ಇರ್ತದೆ, 147th ರ್ಯಾಂಕ್. ಓಕೆ, ಸೊ ಇದಿಷ್ಟು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ನೆನಪಿಡಬೇಕು. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ಇಂಡಿಯಾ ಹ್ಯಾಸ್ ಅಫಿಷಿಯಲಿ ರೀನೇಮ್ಡ್ ಡ್ಯಾಶ್ ಮಿಸೈಲ್ ಆ್ಯಸ್ ಗಾಂಡೀವಾ. ಓಕೆ, ಸೊ ಒಂದು ಮಿಸೈಲ್ ನೇಮನ್ನು ಗಾಂಡೀವಾ ಅಂಥೇಳಿ ಚೇಂಜ್ ಮಾಡಿದ್ದಾರೆ.
ಸೊ ಅದು ಯಾವ ಮಿಸೈಲ್ ಅಂತ ಹೇಳಿ ಕ್ವಶನ್ ಅದ. ಓಕೆ, ಸೊ ಇಲ್ಲಿ ನಾವಿಲ್ಲಿ ಆಪ್ಷನ್ಸ್ಗಳನ್ನ ನಾವು ನೋಡೋದಾದರೆ ಅಸ್ತ್ರ MK ಅಂತೂ ಎಲ್ಲ ಆಪ್ಷನಲ್ಲೂ ಸೇಮ್ ಐತಿ, ಬಟ್ ಅದು 1 2 3 ಅಂತೇಳಿ ಕನ್ಫ್ಯೂಷನ್ ಇರ್ತದೆ. ಓಕೆ, ಸೊ ಇದ್ರ ಒಂದು ಕರೆಕ್ಟ್ ಆನ್ಸರ್ ಬಂದು ಅಸ್ತ್ರ MK3. ಸೊ ಈ ಒಂದು ಮಿಸೈಲ್ ಹೆಸರನ್ನ ಅವರು ಗಾಂಡೀವ ಅಂಥೇಳಿ ಚೇಂಜ್ ಮಾಡ್ಯಾರ. ಓಕೆ, ಸೊ ಇದು ಒಂದು ಮಹಾಭಾರತದಲ್ಲಿ ಬರುವಂಥ ಒಂದು ಶಸ್ತ್ರಾಸ್ತ್ರ ಇದಾಗಿರ್ತದೆ. ಸೊ ಇದರ ಒಂದು ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡು ಈ ನೇಮನ್ನು ಚೇಂಜ್ ಮಾಡಿರ್ತಾರೆ. ಸೊ ಈ ಅಸ್ತ್ರ MK3 ಏನಿರ್ತಲ್ಲ ಇದು ಏರ್ ಟು ಏರ್ ಮಿಸೈಲ್ ಇದಾಗಿರುತ್ತೆ. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ಕಬಡ್ಡಿ ವರ್ಲ್ಡ್ ಕಪ್ 2025 ವಾಸ್ ಹೆಲ್ಡ್ ಇನ್ ವಿಚ್ ಕಂಟ್ರಿ? ಸೊ 2025 ಸಾಲಿನ ಒಂದು ಕಬಡ್ಡಿ ವರ್ಲ್ಡ್ ಕಪ್ ಎಲ್ಲಿ ನಡೆದಿತ್ತು ಅಂತ ಹೇಳಿ ಕ್ವಶನ್ ಅದ. ಸೊ ನಾವು ಆಪ್ಷನ್ಸ್ಗಳನ್ನ ನೋಡೋದಾದರೆ ಇಂಡಿಯಾ, ಇಂಗ್ಲೆಂಡ್, ಆಸ್ಟ್ರೇಲಿಯಾ, USA. ಸೊ ಇದ್ರ ಒಂದು ಕರೆಕ್ಟ್ ಆನ್ಸರ್ ಬಂದು ಇಂಗ್ಲೆಂಡ್ ಈಸ್ ದಿ ರೈಟ್ ಆನ್ಸರ್. ಸೊ ಈ ಕ್ವಶನ್ ಭಾಳಷ್ಟು ಇಂಪಾರ್ಟೆಂಟ್ ಆಗ್ತದೆ ಬಿಕಾಸ್ ಸೊ ಈ ಕಬಡ್ಡಿ ವರ್ಲ್ಡ್ ಕಪ್ 2025 ಬೋತ್ ಮೆನ್ ಆ್ಯಂಡ್ ವುಮೆನ್ ಸೊ ಎರಡೂ ತಂಡ ಕೂಡ ವಿಜೇತವಾಗಿ ಹೊರಹೊಮ್ಮಿದೆ. ಓಕೆ, ಸೊ ಈ ಕ್ವಶನ್ ಭಾಳಷ್ಟು ಇಂಪಾರ್ಟೆಂಟ್ ಆಗ್ತದೆ ಫಾರ್ ಅಪ್ಕಮಿಂಗ್ ಎಕ್ಸಾಮ್. ಸೊ ಇದೇ ಸಂದರ್ಭದಲ್ಲಿ ಮಾರ್ಚ್ 24ರಂದು ವರ್ಲ್ಡ್ ಕಬಡ್ಡಿ ಡೇ ಅಂತ ಕೂಡ ಆಚರಿಸಲಾಗತ್ತೆ. ಓಕೆ, ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ಹೂ ಕ್ರೌಂಡ್ WPL 2025? ಸೊ WPL ಅಂದರೆ ವುಮೆನ್ ಪ್ರೀಮಿಯರ್ ಲೀಗ್ 2025. ಸೊ ಇದನ್ನು ಯಾವ ತಂಡವು ಗೆದ್ದೈತೆ ಅಂಥೇಳಿ ಕ್ವಶನ್ ಅದ. ಸೊ ಇದರ ಆಪ್ಷನ್ಸ್ಗಳನ್ನ ನಾವು ನೋಡೋದಾದರೆ ಡೆಲ್ಲಿ ಕ್ಯಾಪಿಟಲ್ಸ್, ಮುಂಬೈ ಇಂಡಿಯನ್ಸ್, RCB, ಕೋಲ್ಕತ್ತಾ. ಓಕೆ, ಸೊ ಇದರ ಒಂದು ಕರೆಕ್ಟ್ ಆನ್ಸರ್ ಬಂದು ಮುಂಬೈ ಇಂಡಿಯನ್ಸ್ ಈಸ್ ದಿ ರೈಟ್ ಆನ್ಸರ್. ಸೊ ಮುಂಬೈ ಇಂಡಿಯನ್ಸ್ದವರು ಸೊ ಈ WPL ಟೈಟಲ್ನ 2 ಸಲ ಗೆದ್ದಿರ್ತಾರೆ. ಓಕೆ, ಸೊ ಇದರ ಪ್ಲೇಯರ್ ಆಫ್ ದಿ ಮ್ಯಾಚ್ ಬಂದು ಹರ್ಮನ್ ಪ್ರೀತ್ ಕೌರ್ ಆಗಿರ್ತಾರೆ ಮತ್ತು ಪ್ಲೇಯರ್ ಆಫ್ ದಿ ಸೀರೀಸ್ ಬಂದು ನ್ಯಾಟ್ಸ್ ಕ್ಯಾವಿಯರ್ ಬ್ರ್ಯಾಂಟ್ ಆಗಿರ್ತಾರೆ. ಸೊ ಈ WPL ಮೇಲೆ ಒಂದು ವಿಡಿಯೋ ಮಾಡಿ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಸೊ ಫಾರ್ ಮೋರ್ ಇನ್ಫಾರ್ಮೇಷನ್ ನೀವು ಆ ವಿಡಿಯೋನ ನೋಡ್ಬೋದು. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ಹೂ ಒನ್ ರಣಜಿ ಟ್ರೋಫಿ 2024 ಆ್ಯಂಡ್ 25 ಟೈಟಲ್? ಸೊ ರಣಜಿ ಟ್ರೋಫಿ 2024 ಮತ್ತು 25ನೇ ಸಾಲಿನ ಸೊ ಯಾರು ಟೈಟಲ್ನ ತೆಗೆದುಕೊಂಡ್ರ ಅಂತೇಳಿ ಕ್ವಶನ್ ಇದೆ. ಸೊ ನಾವು ಆಪ್ಷನ್ಸ್ ನೋಡೋದಾದರೆ ಕರ್ನಾಟಕ, ಮುಂಬೈ, ಕೇರಳ, ವಿದರ್ಭ. ಓಕೆ, ಸೊ ಇದರ ಒಂದು ಕರೆಕ್ಟ್ ಆನ್ಸರ್ ಬಂದು ವಿದರ್ಭ ತಂಡವು ಸೊ ಈ ಸಾಲಿನ ಒಂದು ರಣಜಿ ಟ್ರೋಫಿಯನ್ನು ಟೈಟಲ್ನ ಪಡೆದುಕೊಂಡಿದೆ. ಓಕೆ, ಸೊ ಇವರು ಯಾರ ವಿರುದ್ಧ ಆಡಿದಾರಪ್ಪ ಅಂದರೆ ಕೇರಳದವ್ರ ವಿರುದ್ಧ. ಕೇರಳ ಮತ್ತು ವಿದರ್ಭ ಫೈನಲ್ ಮ್ಯಾಚ್ ಇವರಿಬ್ಬರ ನಡುಕ ನಡೆದಿತ್ತು. ಸೊ ಇದರೊಳಗೆ ವಿದರ್ಭ ತಂಡ ಗೆದ್ದೈತಿ. ಓಕೆ, ಸೊ ರಣಜಿ ಟ್ರೋಫಿ ಮೇಲೆ ಈ ಹಿಂದೆ ನಾವು ನೋಡಿದಂಗೆ ಭಾಳಷ್ಟು ಕ್ವಶನ್ಸ್ಗಳನ್ನ ಕೇಳಿದ್ದಾರೆ. ಸೊ ಆ ಕಾರಣದಿಂದ ಈ ಕ್ವಶನ್ಸ್ ಭಾಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ಹೂ ಈಸ್ ನೇಮ್ಡ್ ಆ್ಯಸ್ ಫಿಟ್ ಇಂಡಿಯಾ ಐಕಾನ್? ಸೊ ಫಿಟ್ ಇಂಡಿಯಾ ಐಕಾನ್ ಆಗಿ ಯಾರನ್ನು ನೇಮಿಸ್ಯಾರ ಅಂಥೇಳಿ ಕ್ವಶನ್ ಅದ. ಓಕೆ, ಸೊ ಆಪ್ಷನ್ಸ್ ನೋಡೋದಾದರೆ ಶಾರುಖ್ ಖಾನ್, ಆಯುಷ್ಮಾನ್ ಖುರಾನಾ, ಸಚಿನ್ ತೆಂಡೂಲ್ಕರ್, ವಿರಾಟ್ ಕೊಹ್ಲಿ. ಸೊ ದ ಕರೆಕ್ಟ್ ಆನ್ಸರ್ ಬಂದು ಆಯುಷ್ಮಾನ್ ಖುರಾನಾ ಈಸ್ ನೇಮ್ಡ್ ಆಸ್ ದಿ ಫಿಟ್ ಇಂಡಿಯಾ ಐಕಾನ್ ಅಂತ ಹೇಳಿ ಇವ್ರನ್ನ ನೇಮಿಸ್ಯಾರ. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ಮಾಧವ್ ನ್ಯಾಷನಲ್ ಪಾರ್ಕ್ ಈಸ್ ಲೊಕೇಟೆಡ್ ಇನ್ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್? ಓಕೆ, ಸೊ ಇಲ್ಲಿ ನಾವು ಆಪ್ಷನ್ಸ್ ನೋಡೋದಾದರೆ ಮಧ್ಯಪ್ರದೇಶ್, ಉತ್ತರ ಪ್ರದೇಶ್, ಮಹಾರಾಷ್ಟ್ರ, ಛತ್ತೀಸ್ಗಢ. ಓಕೆ, ಸೊ ಇದರ ಒಂದು ಕರೆಕ್ಟ್ ಆನ್ಸರ್ ಬಂದು ಮಧ್ಯಪ್ರದೇಶ್ ಈಸ್ ದಿ ರೈಟ್ ಆನ್ಸರ್. ಸೊ ಇದು ಯಾಕೆ ನ್ಯೂಸ್ ಒಳಗೆ ಐತಪ್ಪ ಮಾಧವ್ ನ್ಯಾಷನಲ್ ಪಾರ್ಕ್ ಅಂದರೆ, ಸೊ ಈ ಮಾಧವ್ ನ್ಯಾಷನಲ್ ಪಾರ್ಕ್ ಸೊ ಇಂಡಿಯಾದ 58th ಟೈಗರ್ ರಿಸರ್ವ್ ಇದಾಗಿರತ್ತೆ. ಓಕೆ, ಸೊ ನ್ಯಾಷನಲ್ ಪಾರ್ಕ್ ಆಗಿರ್ಬೋದು, ಟೈಗರ್ ರಿಸರ್ವ್ಸ್ ಆಗಿರ್ಬೋದು, ಸೊ ಇವು ಎಕ್ಸಾಮ್ ಪರ್ಸ್ಪೆಕ್ಟಿವಿಂದ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ಓಕೆ, ಸೊ ಮಧ್ಯಪ್ರದೇಶದಲ್ಲಿ ಟೋಟಲ್ ಆಗಿ ನಾವು ನೋಡೋದಾದರೆ 9 ಟೈಗರ್ ರಿಸರ್ವ್ಸ್ಗಳು ಇದಾವೆ. ಸೊ ಹಾಗೆಯೇ ಕರ್ನಾಟಕದಲ್ಲಿ ಎಷ್ಟು ಟೈಗರ್ ರಿಸರ್ವ್ ಅದ ಅಂಥೇಳಿ ನೀವು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಂದು ಉತ್ತರವನ್ನು ತಿಳಿಸಿ. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ಹೂ ಹ್ಯಾಸ್ ಬೀನ್ ಸೆಲೆಕ್ಟೆಡ್ ಫಾರ್ 59th ಜ್ಞಾನಪೀಠ ಅವಾರ್ಡ್ ಫಾರ್ ದ ಇಯರ್ 2024? ಸೊ 2024ನೇ ಸಾಲಿನ ಒಂದು 59ನೇ ಜ್ಞಾನಪೀಠ ಪ್ರಶಸ್ತಿಗೆ ಸೊ ಯಾರು ಭಾಜನರಾಗ್ಯಾರಪ್ಪ ಅಂಥೇಳಿ ಕ್ವಶನ್ ಅದ. ಸೊ ಇಲ್ಲಿ ನಾವು ಆಪ್ಷನ್ಸ್ ನೋಡ್ಬೋದು, ವಿನೋದ್ ಕುಮಾರ್ ಶುಕ್ಲಾ, ಡಾಕ್ಟರ್ ಚಂದ್ರಶೇಖರ್ ಕಂಬಾರ್, ಗುಲ್ಜಾರ್, ರಾಮಭದ್ರಾಚಾರ್ಯ. ಓಕೆ,
ಸೊ ಈ ಕ್ವಶನ್ದು ಒಂದು ಕರೆಕ್ಟ್ ಆನ್ಸರ್ ಬಂದು ವಿನೋದ್ ಕುಮಾರ್ ಶುಕ್ಲಾ ಇಸ್ ದಿ ರೈಟ್ ಆನ್ಸರ್. ಓಕೆ, ಸೊ ಇವರು ಛತ್ತೀಸ್ಗಢ ಮೂಲತಃ ಒಬ್ಬ ಕವಿ ಇವರಾಗಿರ್ತಾರೆ. ಓಕೆ, ಸೊ ಇಲ್ಲಿ ನಾವು ನೋಡ್ಬೋದು ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ಕರ್ನಾಟಕದವರು. ಸೊ ಲಾಸ್ಟಾಗಿ ಜ್ಞಾನಪೀಠ ಪ್ರಶಸ್ತಿ ಕರ್ನಾಟಕದಲ್ಲಿ ಪಡೆದವರು ಇವರೇ. ಓಕೆ, ಸೊ 2010 ಇವ್ರಿಗೆ ಜ್ಞಾನಪೀಠ ಅವಾರ್ಡ್ ಸಿಕ್ಕಿರ್ತದೆ. ಓಕೆ, ಸೊ ಈ ಗುಲ್ಜಾರ್ ಮತ್ತು ರಾಮ ಭದ್ರಾಚಾರ್ಯ ಏನಿರ್ತಾರಲ್ಲ, ಸೊ ಇವ್ರಿಗೆ 2023 ಇವ್ರಿಗೆ ಜ್ಞಾನಪೀಠ ಅವಾರ್ಡ್ ಇವ್ರಿಗೆ ದೊರಕಿರ್ತದೆ. ಸೊ ಅವಾರ್ಡ್ಸಲ್ಲಿ ಜ್ಞಾನಪೀಠ ಅವಾರ್ಡ್ ಈ ಟೈಪ್ ಆಫ್ ಕ್ವಶನ್ಸ್ ಭಾಳಷ್ಟು ಇಂಪಾರ್ಟೆಂಟ್ ಆಗ್ತವೆ ಮತ್ತು ಭಾಳ ಸಲ ಕ್ವಶನ್ಸನ್ನ ಕೇಳಿದ್ದಾರೆ. ಓಕೆ, ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಮೂವಿ ಒನ್ ದ ಪ್ರೆಸ್ಟೀಜಿಯಸ್ ಆಸ್ಕರ್ ಅವಾರ್ಡ್ 2025? ಸೊ 2025 ಸೊ ಆಸ್ಕರ್ ಅವಾರ್ಡ್ ಯಾವ ಒಂದು ಮೂವಿಗೆ ಸಿಕ್ಕೈತೆ ಅಂಥೇಳಿ ಕ್ವಶನ್ ಅದ. ಸೊ ನಾವು ಆಪ್ಷನ್ಸ್ ನೋಡ್ಬೋದು ಇಲ್ಲಿ: ಅನೋರಾ, ಓಪನ್ ಹೈಮರ್, ಎವ್ರಿಥಿಂಗ್ ಎವ್ರಿವೇರ್ ಆಲ್ ಎಟ್ ಒನ್ಸ್, ಕೋಡಾ. ಓಕೆ, ಸೊ ಇದರ ಒಂದು ಕರೆಕ್ಟ್ ಆನ್ಸರ್ ಬಂದು ಅನೋರಾ ಇಸ್ ದಿ ರೈಟ್ ಆನ್ಸರ್. ಅನೋರಾ ಅನ್ನುವಂಥ ಒಂದು ಚಿತ್ರಕ್ಕೆ ಸೊ 2025 ಆಸ್ಕರ್ ಅವಾರ್ಡ್ ಇವ್ರಿಗೆ ಸಿಕ್ಕೈತೆ. ಓಕೆ, ಸೊ ಆಸ್ಕರ್ ಅವಾರ್ಡ್ ಇದು 2025 ಅಲ್ಲಿ ಏನು ನಡೀತಲ್ಲ, 2025 ಏನು ನಡೀತು, ಸೊ ಇದು 97th ಅಕಾಡೆಮಿ ಅವಾರ್ಡ್ಸ್ ಇದಾಗಿರುತ್ತೆ. ಓಕೆ, ಸೊ ಇದು ಡಾಲ್ಬಿ ಥಿಯೇಟರ್ ಕ್ಯಾಲಿಫೋರ್ನಿಯಾ ಅಲ್ಲಿ ಸೊ ಈ ಒಂದು ಅವಾರ್ಡ್ ಫಂಕ್ಷನ್ನ ನಡೆದಿರುತ್ತೆ. So coming to next question, India ranked dash rank in Global Free Speech Index 2025. So 2025 ಫ್ರೀ ಸ್ಪೀಚ್ ಇಂಡೆಕ್ಸಲ್ಲಿ ನಮ್ಮ ಇಂಡಿಯಾದ ಒಂದು ರ್ಯಾಂಕ್ ಎಷ್ಟೈತೆ ಅಂತ ಹೇಳಿ ಕ್ವಶನ್ ಅದ. ಸೊ ನಾವು ಆಪ್ಷನ್ಸ್ ನೋಡೋದಾದರೆ 22nd, 23rd ರ್ಯಾಂಕ್, 24th ರ್ಯಾಂಕ್, 33rd ರ್ಯಾಂಕ್. ಸೊ ಇದರ ಒಂದು ಕರೆಕ್ಟ್ ಆನ್ಸರ್ ಬಂದು 24th ರ್ಯಾಂಕನ್ನು ಪಡೆದುಕೊಂಡೈತೆ. ಓಕೆ, ಸೊ ಈ ಫ್ರೀ ಸ್ಪೀಚ್ ಇಂಡೆಕ್ಸನ್ನು ಯಾರು ರಿಲೀಸ್ ಮಾಡ್ತಾರೆ ಅಂದರೆ US ಒಂದು ಇಂಡಿಪೆಂಡೆಂಟ್ ಥಿಂಕ್ ಟ್ಯಾಂಕ್ ಬಾಡಿ ಇದನ್ನು ಒಂದು ರಿಲೀಸ್ ಮಾಡ್ತದೆ. ಓಕೆ, ಸೊ ಟಾಪ್ ಸಪೋರ್ಟರ್ ಕಂಟ್ರಿ ಯಾವುದಂತ ಕೇಳಿದ್ರೆ ಅದು ನಾರ್ವೆ ಆಗಿರುತ್ತೆ. ಓಕೆ, ಸೊ ಇಂಡಿಯಾದ ರ್ಯಾಂಕ್ ಬಂದು 24th ರ್ಯಾಂಕ್ ಇಸ್ ದಿ ಇಂಡಿಯಾಸ್ ರ್ಯಾಂಕ್. ಸೊ ನೆಕ್ಸ್ಟ್ ಕ್ವಶನ್ ಈಸ್, what is the rank of India in World Air Quality Report 2024? ಸೊ 2024 ಏರ್ ಕ್ವಾಲಿಟಿ ರಿಪೋರ್ಟ್ ಏನು ರಿಲೀಸ್ ಮಾಡಿದ್ದಾರೆ, ಸೊ ಅದರಲ್ಲಿ ಇಂಡಿಯಾದ ಪ್ಲೇಸ್ ಎಷ್ಟು ಅಂಥೇಳಿ ಕ್ವಶನ್ ಅದ. ಸೊ ನಾವು ಆಪ್ಷನ್ಸ್ ನೋಡೋದಾದರೆ 3rd place, 4th place, 5th place, 6th place. ಸೊ ದ ಕರೆಕ್ಟ್ ಆನ್ಸರ್ ಈಸ್ 5th place ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಸೊ ಈ ಏರ್ ಕ್ವಾಲಿಟಿ ರಿಪೋರ್ಟನ್ನು ಯಾರು ರಿಲೀಸ್ ಮಾಡ್ತಾರೆ ಅಂತ ಹೇಳಿ ಕೂಡ ಕ್ವಶನ್ಸ್ ಬರ್ಬೋದು. ಓಕೆ, ಸೊ ಸ್ವಿಸ್ ಏರ್ ಕ್ವಾಲಿಟಿ ಟೆಕ್ನಾಲಜಿ ಕಂಪ್ನಿ ಈ ಒಂದು ಏರ್ ಕ್ವಾಲಿಟಿ ರಿಪೋರ್ಟನ್ನು ಪ್ರತಿ ವರ್ಷವೂ ಕೂಡ ರಿಲೀಸ್ ಮಾಡುತ್ತೆ. ಓಕೆ, ಸೊ ನೀವು 2023 ಈ ರಿಪೋರ್ಟನ್ನು ನೋಡಿದರೆ ಇಂಡಿಯಾ 3rd ಪ್ಲೇಸಲ್ಲಿ ಇತ್ತು. ಸೊ 2024 5th ಪ್ಲೇಸಲ್ಲಿ ಅದ. ಓಕೆ, ಸೊ ಮೋಸ್ಟ್ ಪೊಲ್ಯೂಟೆಡ್ ಕಂಟ್ರಿ ಒಳಗಡೆ ಇಂಡಿಯಾದ ರ್ಯಾಂಕ್ ಬಂದು 5th ಪ್ಲೇಸ್. ಓಕೆ, ಸೊ ಫಸ್ಟಲ್ಲಿ ಬರೋದು CHAD. ಓಕೆ, ಸೊ ಇಂಡಿಯಾದ ಪೊಸಿಷನ್ ಬಂದು 5th ಪ್ಲೇಸ್. So coming to next question, recently world's largest white hydrogen was discovered at. Okay, so ಈ ವೈಟ್ ಹೈಡ್ರೋಜನ್ ಅನ್ನುವಂಥ ಒಂದು ಎಲಿಮೆಂಟ್ ಸೊ ಯಾವ ಒಂದು ದೇಶದಲ್ಲಿ ಪತ್ತೆ ಆಗಿದೆ ಅಂತ ಹೇಳಿ ಕ್ವಶನ್ ಅದ. ಸೊ ನಾವು ಆಪ್ಷನ್ಸ್ ನೋಡೋದಾದರೆ ಇಂಡಿಯಾ, ಫ್ರಾನ್ಸ್, ಬ್ರಿಟನ್, ಜರ್ಮನಿ. ಓಕೆ, ಸೊ ಇದರ ಒಂದು ಕರೆಕ್ಟ್ ಆನ್ಸರ್ ಬಂದು ಫ್ರಾನ್ಸ್ ಇಸ್ ದಿ ರೈಟ್ ಆನ್ಸರ್. ಸೊ ಫ್ರಾನ್ಸಲ್ಲಿ ವರ್ಲ್ಡ್ಸ್ ಲಾರ್ಜೆಸ್ಟ್ ವೈಟ್ ಹೈಡ್ರೋಜನ್ ಸೊ ರೀಸೆಂಟಾಗಿ ಡಿಸ್ಕವರ್ ಮಾಡ್ಯಾರ. ಓಕೆ, ಸೊ ಫ್ರಾನ್ಸ್ ಒಳಗಡೆ ಎಲ್ಲಪ್ಪ ಅಂದರೆ ಮೊಸೆಲೆ ರೀಜನ್. ಸೊ ಈ ಮೊಸೆಲೆ ರೀಜನ್ ಅನ್ನುವಂಥಲ್ಲಿ ಸೊ ಈ ವೈಟ್ ಹೈಡ್ರೋಜನ್ನ ಅನ್ನುವಂಥ ಒಂದು ಮಿನರಲ್ ಫೈಂಡ್ ಔಟ್ ಮಾಡ್ಯಾರ. ಓಕೆ, ಸೊ ಈ ವೈಟ್ ಹೈಡ್ರೋಜನ್ ಎಲ್ಲ ಸೊ ಈಗ ರೀಸೆಂಟ್ಲಿ ನಾವು ಇದನ್ನ ಪೆಟ್ರೋಲ್ ಸಬ್ಸ್ಟಿಟ್ಯೂಷನ್ ಆಗಿ ಯೂಸ್ ಮಾಡ್ಬೋದು. ಓಕೆ, ಸೊ ಒಂದು ಎನರ್ಜಿ ಸೋರ್ಸ್ ಆಗಿ ಇದನ್ನು ಯೂಸ್ ಮಾಡ್ತಾರೆ. ಸೊ ಕಮಿಂಗ್ ಟು ಲಾಸ್ಟ್ ಕ್ವಶನ್, 38th ಪ್ಯಾರಲಲ್ ಲೈನ್ ಡಿವೈಡ್ಸ್ ವಿಚ್ 2 countries? ಸೊ ಈ 38th ಪ್ಯಾರಲಲ್ ಲೈನ್ ಏನದ, ಸೊ ಯಾವ 2 ಕಂಟ್ರಿಯನ್ನು ಇದು ಡಿವೈಡ್ ಮಾಡ್ತದೆ ಈ ಲೈನ್ ಅಂತ ಹೇಳಿ ಕ್ವಶನ್ ಅದ. ಸೊ ಇದರ ಒಂದು ಈ ಕ್ವಶನದ್ದು ಆನ್ಸರನ್ನು ನೀವು
ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋ ಮೂಲಕ ನಿಮ್ಮ ಉತ್ತರವನ್ನು ತಿಳಿಸ್ರಿ. ಸೊ ಇದಿಷ್ಟು ಒಂದಷ್ಟು ಇಂಪಾರ್ಟೆಂಟ್ MCQ ಕ್ವಶನ್ಸ್ಗಳು ಆಗಿರ್ತವೆ. ಓಕೆ, ಸೊ ಮಾರ್ಚ್ ಮಂತದ್ದು ಒಂದಷ್ಟು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಕ್ವಶನ್ಸ್ಗಳು ಇವಾಗಿರ್ತವೆ. ಓಕೆ, ಸೊ ಇದನ್ನು ಹೊರತುಪಡಿಸಿ ಯೂಟ್ಯೂಬಲ್ಲಿ ನಾನು ಲೈವ್ ಕ್ಲಾಸಸ್ ಕೂಡ ಕಂಡಕ್ಟ್ ಮಾಡ್ತಾ ಇರ್ತೀನಿ. ಸೊ ಇದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ನಾನು ಈ ಲೈವಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತೀನಿ. ಸೊ ನೀವು ಜಾಯಿನ್ ಕೂಡ ಆಗ್ಬೋದು. ಓಕೆ, ಸೊ ಇದೇ ರೀತಿ ಅಪ್ಕಮಿಂಗ್ ಡೇಸಲ್ಲಿ ಇಂಪಾರ್ಟೆಂಟ್ ಆದಂಥ ವಿಡಿಯೋ ಸೀರೀಸ್ನ ನಾನು ಮಾಡಿ ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.